ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ನೀರ್ ದೋಸೆ ಮಾಡ್ತಿದೀವಿ ನೋಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದು ಒಂದೇನೆ, ಬರೀ ಅಕ್ಕಿ ಮಾತ್ರ ನೆನ್ಸಿಟ್ಕೊಂಡ್ರೆ ಸಾಕು. ಇದಕ್ಕೆ ಉದ್ದಿನ ಬೇಳೆ, ಬೇರೆ ಕಾಳು ಎಂತದ್ದು ಬೇಡ. ಸಡನ್ಲಿ ಟಿಫನ್ ಬೆಳಗ್ಗೆ ಏನು ಇಲ್ಲ ಅಂದಾಗ ಈ ತರ ಮಾಡ್ಕೋಬಹುದು ನೋಡಿ. ರಾತ್ರಿ 2 ಲೋಟ ಅಕ್ಕಿ ನೀಟಾಗಿ ತೊಳೆದು ನೆನ್ಸಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಮತ್ತೆ ಇದನ್ನ ರುಬ್ಕೊಳ್ಳೋಣ. ಈಗ ನೋಡಿ, ನೀರಲ್ಲಿ ನೆನ್ಸಿಟ್ಕೊಂಡಿಲ್ಲ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ರುಬ್ಕೊಂಬರೋಣ. ಇದು ಮಂಗಳೂರು ಸೈಡ್ ತುಂಬಾನೇ ಫೇಮಸ್. ಅದು ತುಂಬಾ ಇಷ್ಟಪಟ್ಟು ಯಾವಾಗೂ ತಿಂತಿರ್ತಾರೆ. ಇದಕ್ಕೆ ಕಾಯಿ ಚಟ್ನಿ ಮತ್ತೆ ಬೇಳೆ ದಾಲ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು ಮಾಮೂಲಿ ದೋಸೆ ಹಿಟ್ಟರನೇ ರುಬ್ಕೊಳ್ಳೋಣ ನುಣ್ಣಗೆ ನೋಡಿ. ಇವಾಗ ರುಬ್ಕೊಂಡ್ ಬಂದಿದ್ದೀನಿ ನೋಡಿ. ಇಷ್ಟು ನುಣ್ಣಗೆ ರುಬ್ಕೋಬೇಕು. ಮತ್ತೆ ಇದು ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆನೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ನೋಡಿ. ಇದಕ್ಕೆ ತುಂಬಾ ತೆಳ್ಳಗ್ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೋಡಿ. ಇಷ್ಟು ತೆಳ್ಳಗ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚೂರು ಸೋಡಾ ಹಾಕೊಳ್ಳೋಣ. ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು, ತವ ಬೇಡ, ಈ ತರ ಪಾನ್ ಇಟ್ಕೊಳ್ಳಿ. ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಪಾನ್ಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹೋಗದೆ ನೀಟಾಗಿ ದೋಸೆ ಬಂದ್ಬಿಡುತ್ತೆ, ಕಚ್ಕೊಳ್ಳಲ್ಲ ನೋಡಿ. ಹಚ್ಕೊಂಡು ಈಗ ದೋಸೆ ಇಕ್ಕೊಳ್ಳೋಣ ನೋಡಿ. ಈ ತರ ಹಿಂಗೆ ಹಾಕಿದ್ರೆ ಸಾಕು. ಈ ತರ ಹಿಂಗೆ ಪಾನಲ್ಲೇನೆ ಈ ತರ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಸುತ್ತ. ಇದು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದ್ 2 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ. ಸ್ಟೀಮಲ್ಲಿ 2 ನಿಮಿಷ ಬೇಯಿಸ್ಕೊಂಡಿದ್ದೆ ನೋಡಿ. ಇದು ಒಂದ್ ಸೈಡ್ ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ತೆಳ್ಳಕ್ಕಿದೆಯಲ್ಲ, ಹಂಗಾಗಿ ಬೇಕಾದ್ರೆ ನೀವು 2 ಸೈಡು ಬೇಯಿಸ್ಕೋಬಹುದು. ಇದು ಬಿಸಿ ಬಿಸಿನೇ ತಿನ್ಕೋಬೇಕು. ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಇದು. ಒಂದ್ ಸ್ವಲ್ಪನೂ ಅಂಟ್ಕೊಳ್ಳಲ್ಲ ತವಕ್ಕೆ. ಈ ದೋಸೆ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ.